ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ಉಳಿದಿರೋ ಇಡ್ಲಿನ ವೇಸ್ಟ್ ಅಂತ ಎಸೆಯೋ ಬದಲು ಅದರಲ್ಲೂ ಕೂಡ ಒಂದು ಸಖತ್ತಾಗಿರೋ ಮಂಚೂರಿಯನ್ ಮಾಡ್ಬೋದು ಅಂತ ನಿಮಗೆ ಗೊತ್ತಿತ್ತಾ? ಇಲ್ಲ ಅಲ್ವಾ? ಹಾಗಾದರೆ ಈ ರೆಸಿಪಿನ ಪಕ್ಕಾ ಟ್ರೈ ಮಾಡಿ. ಉಳಿದ ಇಡ್ಲಿಯಲ್ಲಿ ಮಂಚೂರಿಯನ್ ಯಾರಿಗೆ ಗೊತ್ತಿತ್ತು ಅಲ್ವಾ ಸಖತ್ತಾಗಿರುತ್ತೆ ಈ ರೆಸಿಪಿ. ಇಡ್ಲಿನ ಮಕ್ಕಳಿಗೆ ತಿಂದ್ರು ನಂಗೆ ಬೇಡ ಅಂತಾರಲ್ವ, ಅಂಥವರಿಗೆ ಈ ಥರ ಒಂದು ಸಲ ಟ್ರೈ ಮಾಡಿಕೊಡಿ. ಮಂಚೂರಿಯನ್ನ ಇಷ್ಟಪಟ್ಟು ತಿಂತಾರೆ, ತುಂಬ ಇಷ್ಟ ಆಗುತ್ತೆ. ನೀವು ಇಡ್ಲಿ ಮಾಡಿದಾಗೆಲ್ಲ ಇದನ್ನೇ ಮಾಡಿಕೊಡು ಅಂತ ಹಠ ಹಿಡಿತಾರೆ, ಅಷ್ಟು ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ. ಅಷ್ಟು ಮಾತ್ರ ಅಲ್ಲ, ಇಡ್ಲಿ ಮಾಡಿಸಿ ಅದರಿಂದ ಈ ರೆಸಿಪಿನ ಮಾಡಿಸಿ ಕೂಡ ತಿಂತಾರೆ, ಅಷ್ಟು ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ. ಹಾಗಾದರೆ ತಡ ಮಾಡೋದು ಬೇಡ, ಇವತ್ತಿನ ಇಡ್ಲಿ ಮಂಚೂರಿಯನ್ ರೆಸಿಪಿನ ಸ್ಟಾರ್ಟ್ ಮಾಡಿಬಿಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಅಥವಾ ಇನ್ನೂ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಎಲ್ಲ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ಮೊದಲು ನೋಡ್ಬೋದು. ಜೊತೆಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಆದಷ್ಟು ಹೆಚ್ಚು ಶೇರ್ ಮಾಡಿ. ಹಾಗೆ ಪ್ಲೀಸ್ ಇದೇ ಫಸ್ಟ್ ಟೈಮ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ತಡ ಮಾಡ್ತೀನಿ, ಇವತ್ತಿನ ಟೇಸ್ಟಿಯಾಗಿ ಮಾಡುವಂಥ ಉಳಿದ ಇಡ್ಲಿಯಲ್ಲಿ ಅಥವಾ ಫ್ರೆಶ್ ಆಗಿರೋ ಇಡ್ಲಿಯಲ್ಲಿ ಪಟಾಫಟ್ ಅಂತ ಮಾಡುವಂಥ ಮಂಚೂರಿಯನ್ನ ನೋಡ್ಕೊಂಬರೋಣವಾ? ಬನ್ನಿ. ಮೊದಲಿಗೆ ಇದಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಂಬಂದುಬಿಡೋಣ. ನಾನಿಲ್ಲಿ ಸುಮಾರು 2 ಇಡ್ಲಿ ತೊಗೊಂಡಿದ್ದೀನಿ. ಮನೇಲಿ ಮಾಡಿರ್ತೀವಲ್ಲ, ಯಾವ ಇಡ್ಲಿ ಆದರೂ ಆಗುತ್ತೆ, ತಟ್ಟೆ ಇಡ್ಲಿ ಅಥವಾ ಮಾಮೂಲಿ ಇಡ್ಲಿ, ಉದ್ದಿನ ಇಡ್ಲಿ, ಮೆಂತ್ಯ ಇಡ್ಲಿ, ಯಾವ ಇಡ್ಲಿ ಆದರೂ ಈ ರೆಸಿಪಿಗೆ ಆಗುತ್ತೆ. ಇಡ್ಲಿಗಳನ್ನು ಫಸ್ಟು ಕಟ್ ಮಾಡ್ಕೊಬೇಕು. ನೀವು ಸ್ವಲ್ಪ ಸಣ್ಣದಾಗಿ ಬೇಕಿದ್ದರೆ ಸಣ್ಣದಾಗೂ ಕಟ್ ಮಾಡ್ಕೋಬೋದು, ಅಥವಾ ಈ ಥರ ದೊಡ್ಡದಾಗಿ ಕೂಡ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಕ್ಯೂಬ್ ಟೈಪ್ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ, ಈ ಥರ ಇಷ್ಟು ದೊಡ್ಡದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಇನ್ನೂ ಸಣ್ಣದಾಗಿ ಬೇಕಿದ್ದರೂ ಕಟ್ ಮಾಡ್ಕೋಬೋದು, ಅಥವಾ ಇನ್ನೂ ಸ್ವಲ್ಪ ತುಂಬ ದೊಡ್ಡ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಥರ ಇದ್ದರೆ ಸಾಕಾಗುತ್ತೆ, ಈ ಸೈಜಲ್ಲಿದ್ದರೆ. ಈಗ ಇದಕ್ಕೆ ಒಂದು ಮಿಕ್ಸಿ ಜಾರನ್ನ ತೊಗೊಳ್ಳಿ, ಇದರಲ್ಲಿ ಒಂದು ಮಸಾಲೆನೇ ರುಬ್ಕೊಳ್ಳೋಣ. ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ 2 ಸ್ಪೂನ್ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿಲಿ ಆಪ್ಷನಬಲ್, ಬೇಕಿದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಒಂದು ಅರ್ಧ ಈರುಳ್ಳಿ, ಹಾಗೆ ಅರ್ಧ ಟೊಮೆಟೊ, ಅರ್ಧ ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಇಂಚು ಶುಂಠಿ, ಹಾಗೆ 1 ಸ್ಪೂನ್ ಕೊತ್ತಂಬರಿ, ಹಾಗೆ ಒಂದು ಸ್ವಲ್ಪ ಚಕ್ಕೆ, ಹಾಗೆ ಸ್ವಲ್ಪ ಬೊಡೆ ಸೊಪ್ಪು, ಹಾಗೆ ಮಸಾಲ ಅಂದರೆ ಗರಂ ಮಸಾಲದು ಪೌಡರ್ ಒಂದು ಸ್ವಲ್ಪ. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ಈ ಥರ ರುಬ್ಬಿದ್ದನ್ನ ಸ್ವಲ್ಪ ಸೈಡಿಗೆ ಇಟ್ಕೊಳ್ಳೋಣ. ಈಗ ಇದಕ್ಕೆ ಎಕ್ಸ್ಟ್ರಾ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಟೊಮೆಟೊ ಸಾಸು, ಸೋಯಾ ಸಾಸು. ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಮತ್ತು ವಿನೆಗರ್ನ ಯೂಸ್ ಮಾಡ್ತಿಲ್ಲ, ನೀವು ಬೇಕಿದ್ರೆ ಅದನ್ನ ಯೂಸ್ ಮಾಡ್ಬೋದು. ಹಾಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಕೂಡ ತಗೋಬೋದು. ಹಾಗೆ ಟೊಮೆಟೊ, ಕರಿಬೇವಿನ ಎಲೆ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಇಡ್ಲಿ. ಹಾಗೆ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಎಕ್ಸ್ಟ್ರಾ ಯೂಸ್ ಮಾಡ್ಬೋದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ. ಒಂದು ಬಾಣಲಿ ಬಿಸಿ ಮಾಡೋಕೆ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು. ನೀವು ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು. ತುಪ್ಪ ಕರಗಲಿ. ಈಗ ತುಪ್ಪ ಕರಗೋಕೆ ಶುರುವಾಗಿದೆ. ಈಗ ಇದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ, ಹಾಗೆ ಈರುಳ್ಳಿ. ನಾನಿಲ್ಲಿ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದು ಫ್ರೆಂಡ್ಸ್, ಅದಕ್ಕಾಗಿ ರುಬ್ಕೊಂಡಿರೋದು ಮಸಾಲ. ನೀವು ಅಂಗಡಿಗಳಲ್ಲಿ ಸಿಗುತ್ತಲ್ಲ, ಆ ಥರ ಕೂಡ ಮಾಡ್ಬೋದು. ಅದಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ, ಕರಿಬೇವನ್ನು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ತುಂಬ ಏನು ಸಾಫ್ಟ್ ಆಗೋದು ಬೇಡ, ಸ್ವಲ್ಪ ಕ್ರಿಸ್ಪಿಯಾಗಿ ಇರಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾವು ಇಡ್ಲಿಗೂ ಕೂಡ ಉಪ್ಪು ಹಾಕಿರ್ತೀವಿ, ಹಾಗೆಯೇ ಸಾಸ್ಗಳಲ್ಲಿ ಹಾಕಿರುತ್ತೆ ಮೊದಲೇ, ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈಗಿದು ಕ್ರಂಚಿಯಾಗಿರುವಾಗಲೇ ರುಬ್ಬಿರುವಂಥ ಮಸಾಲಾನ ಹಾಕ್ಕೊಳ್ಳೋಣ. ಸುಮಾರು ಒಂದು 2-3 ಸ್ಪೂನ್ ಮಸಾಲೆ ಹಾಕ್ಕೊಂಡ್ರೆ ಸಾಕು 2 ಇಡ್ಲಿಗೆಲ್ಲ. ನೀವು ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು. ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆನ ಹಸಿ ಮಸಾಲೆ ಆಗಿರೋದ್ರಿಂದ ಆ ಮಸಾಲೆ ಸ್ಮೆಲ್ ಹೋಗಬೇಕು. ಹಾಗಾಗಿ ಚೆನ್ನಾಗಿ ಒಂದು 2 ನಿಮಿಷ ಬಾಡಿಸ್ಕೊಳ್ಳಿ. 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ ಒಂದೊಂದಾಗಿ. ಈಗ ನೋಡಿ ಇದನ್ನು ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್, ಒಂದು 2 ಸ್ಪೂನ್ ಆಗೋಷ್ಟು ಟೊಮ್ಯಾಟೊ ಸಾಸ್ನ ಹಾಕ್ಕೊತಿದ್ದೀನಿ. ನೀವು ಟೊಮ್ಯಾಟೊ ಸಾಸ್ ಇಲ್ಲ ಅಂದರೆ 2 ಟೊಮ್ಯಾಟೊನ ರುಬ್ಬಿ ಪ್ಯೂರಿ ಮಾಡಿ ಹಾಕ್ಕೋಬೋದು. ಸಾಸ್ ಹಾಕಿದ ನಂತರ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಮಸಾಲ ಎಲ್ಲ ಮಿಕ್ಸ್ ಆಗಬೇಕು, ಹಾಗೆ ಚೆನ್ನಾಗಿ ತಿಕ್ಕಾಗಬೇಕು. ಈಗ ಇದು ಕುದೀತಾ ಇದೆ. ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಕುದಿಯೋಕೆ ಬಿಟ್ಟಿದ್ದೆ. ಈಗ ಕುದಿಯೋದಕ್ಕೆ ಶುರು ಆಗ್ತಾಯಿದೆ ನೋಡಿ. ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ಗ್ರೇವಿ ಥರ ಇರುವಾಗಲೇ ಕಟ್ ಮಾಡಿಟ್ಟಂಥ ಇಡ್ಲಿಗಳನ್ನು ಹಾಕ್ಕೊಳ್ಳೋಣ. ಇಡ್ಲಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಕ್ರಿಸ್ಪಿಯಾಗಿ ಬೇಕು, ಇದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ನಿಮ್ಗೆ ತುಂಬ ಕ್ರಿಸ್ಪಿ ಬೇಕು ಅಂದರೆ ಇಡ್ಲಿಗಳನ್ನು ಕಟ್ ಮಾಡಿಬಿಟ್ಟು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ ಆಮೇಲೆ ನೀವು ಈ ಥರ ಮಾಡ್ಕೋಬೇಕು. ಆಗ ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆಯಿಂದ ಇಡ್ಲಿ ಸಾಫ್ಟ್ ಆಗಿರುತ್ತೆ. ಮಂಚೂರಿಯನ್ ಕೂಡ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಗೆ ಆ ಥರ ಬೇಕು ಅಂದ್ರೂ ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ಆಯಿತು. ನಮ್ಮ ಟೇಸ್ಟಿ ಇಡ್ಲಿ ಮಂಚೂರಿಯನ್ ರೆಡಿ ಟು ಈಟ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಉಳಿದಿರೋಂಥ ಇಡ್ಲಿನ ವೇಸ್ಟ್ ಅಂತ ಬಿಸಾಡೋ ಬದಲು, ಅಥವಾ ಮಕ್ಕಳು ಇಷ್ಟ ಆಗಲ್ಲ ಇಡ್ಲಿ ಅಂತ ಹೇಳಿದಾಗ ಈ ಥರ ಮನೆಯಲ್ಲಿರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಸಖತ್ ಇರೋಂಥ ಇಡ್ಲಿ ಮಂಚೂರಿಯನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೀವು ಕೂಡ ಮಿಸ್ ಮಾಡದೆ ಈ ಇಡ್ಲಿ ಮಂಚೂರಿಯನ್ ರೆಸಿಪಿನ ಟ್ರೈ ಮಾಡಿ. ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಯಾರೆಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕೋ ಬೇರೆ ಥರದ ಎಲ್ಲ ರೆಸಿಪಿ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು. ಜೊತೆಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳ ಲಿಂಕನ್ನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಅವುಗಳನ್ನು ಚೆಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಸರ್ವೇ ಜನ ಸುಖಿನೋ ಭವಂತು, ಸತ್ಯಮೇವ ಜಯತೆ. ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ.